ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂ ವ್ಲಾಗ್. ನನ್ನ ಮೊದಲನೇ ವೀಡಿಯೋ ಯೂಟ್ಯೂಬ್ನಲ್ಲಿ. ನನ್ನ ಚಾನಲ್ ಬಂದು ಟ್ರಾವೆಲಿಂಗು, ಲೈಫ್ ಸ್ಟೈಲ್ ಮತ್ತು ಬೈಕ್ ರಿವ್ಯೂ ಮಾಡ್ತೀನಿ. ಸೊ ಇವತ್ತಿನ ವೀಡಿಯೋ ಬಂದುಬಿಟ್ಟು ನಂದು ಹೊಸ ಬೈಕ್ ತೊಗೊಂಡಿದ್ದೆ, ಕಾಂಟಿನೆಂಟಲ್ GT650 ಕ್ರೋಮ್ ಕಲರು. ಸೊ ಅದಕ್ಕೆ ಅಸೆಸರೀಸ್ ಎಲ್ಲ ಆರ್ಡರ್ ಮಾಡಿದ್ದೆ HTZ ಮೋಡ್ಸಲ್ಲಿ. ಸೊ ಹಂಗಾಗಿ ಇವತ್ತು ನಾನು ರಿವ್ಯೂ ಮಾಡ್ತೀನಿ ಏನು ಅಸೆಸರೀಸ್ ಎಲ್ಲ ತೊಗೊಂಡಿದ್ದೀನಿ ಅಂದ್ಬಿಟ್ಟು. ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇದು ಹೆಲ್ಮೆಟ್ ತೊಗೊಂಡಿದ್ದೆ ಎಕ್ಸಾರ್ದು. ಇದೊಂದು ಸಪ್ರೇಟ್ ವೀಡಿಯೋ, ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ, ಇಲ್ಲ ವೀಡಿಯೋ ಲೆಂತ್ ಆಗುತ್ತೆ, ಇದನ್ನು ಸಪ್ರೇಟಾಗಿ ಇರ್ತೀನಿ. ಬಾಕ್ಸ್ ಸ್ಟಾರ್ಟಿಂಗ್ HTZ ಮೋಡ್ಸ್ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆರ್ಡರ್ ಮಾಡಿದೆ HTZ ಉತ್ಸವ ಸೇಲಲ್ಲಿ. ನೋಡಿ ಉತ್ಸವನೇ ಅಂದ್ಬಿಟ್ಟು ಅದು ಉತ್ಸವ ಸೇಲಿತ್ತು ಜೂನಲ್ಲಿ. ಸೊ ಅವಾಗೆಲ್ಲ ಆರ್ಡರ್ ಮಾಡಿದ್ದೆ, ಎಲ್ಲ ನನಗೆ ಡಿಸ್ಕೌಂಟಲ್ಲಿ ಸಿಗ್ತಿದ್ದು, ಎಲ್ಲ ಆಫರ್ ರೇಟಲ್ಲಿ ಸಿಕ್ತು ಕಮ್ಮಿ ರೇಟಿಗೆ. ಸೊ ಅದು ಆರ್ಡರ್ ಮಾಡಿದ್ದೆ. ಸೊ ಎಲ್ಲ ಆರ್ಡರ್ ಮಾಡಿ ನಾನು HTZ ಮೋಡ್ಸಲ್ಲೇ. ಅದು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ, ಬ್ರ್ಯಾಂಡು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ HTZ ಮೋಡ್ಸೋದು. ಹಂಗಾಗಿ ಉತ್ಸವ ಸೇಲಿ ವೆಯ್ಟ್ ಮಾಡಿ ನಾನು ಆರ್ಡರ್ ಮಾಡಿದ್ದೀನಿ. ಈ ಬಾಕ್ಸ್ ಇದು ಬಂದು ಲೆಡ್ ಸ್ಲೀವ್ ಅಂದ್ಬಿಟ್ಟು ಹ್ಯಾಂಡ್ ಸ್ಲೀವ್. ಸೊ ಇದು ನಾನು ಟೋಟಲಿಗೆ 8 ಆರ್ಡರ್ ಮಾಡಿದ್ದೆ. ಒಂದು ಪೀಸ್ ಬಂದುಬಿಟ್ಟು 90 ಸಿಕ್ತು ಡಿಸ್ಕೌಂಟಲ್ಲಿ. ನಾನು ಫುಲ್ ಇನ್ವಾಯ್ಸ್ ನಾನು ಸಪ್ರೇಟಾಗಿ ಮೇಲ್ ಮಾಡಿದ್ದಾರೆ, ಅದರೆಲ್ಲ ನಂದು ಅಮೌಂಟ್ ಏನಿದೆ ಅದೆಲ್ಲ ಮೆನ್ಷನ್ ಮಾಡಿದೆ. ಸೊ ಅದೇ ಥರ ಏನಿದೆಯೋ ಅದನ್ನು ನಾನು ಬರ್ತಿದ್ದೀನಿ. ಎಲ್ಲ ಡಿಸ್ಕೌಂಟ್ ಎಸ್ ಮಾಡಿ ನಾನು ಅಮೌಂಟ್ ಬರ್ತಿದ್ದೀನಿ. ಸೊ ಪರ್ ಪೀಸಿಗೆ ನನಗೆ 90 ರುಪೀಸ್ ಐತೆ. ಟೋಟಲ್ 8 ಮಾಡಿದ್ದೆ. ಹೆಂಗಿರ್ತಂತ ತೋರಿಸ್ತೀನಿ ನಾನು. ಸೊ ವೇರ್ ಮಾಡಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ನೋಡಿ ಈ ಥರ ಇರಬೇಕು. ಇದನ್ನು ವೇರ್ ಮಾಡ್ಬೋದು, ಇದನ್ನು ಬೇಕಾದ್ರೆ ರಿಮೂವ್ ಮಾಡ್ಬೋದು. ಈ ಥರ ರಿಮೂವ್ ಮಾಡಿ ಈ ಥರ ಮಾಡ್ಬೋದು. ಈ ಥರ ಚೆನ್ನಾಗಿರುತ್ತೆ ಇದು. ಇದೇನಕ್ಕೆ ಅಂದರೆ ಆಲ್ಮೋಸ್ಟ್ ಟ್ಯಾನ್ ಆಗೋದನ್ನು ಇದು ಮಾಡುತ್ತೆ. ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೇಕಾದ್ರೆ ತುಂಬ ಬಿಸಿರುತ್ತಲ್ಲ, ಹ್ಯಾಂಡ್ ಟ್ಯಾನ್ ಆಗಿಬಿಡೋದು ಅನ್ನೋ ಕಾರಣಕ್ಕೋಸ್ಕರ ಇದು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ನನಗೆ ಯೂಸ್ಫುಲ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಲಾಂಗ್ ಡ್ರೈವ್ ಮಾಡೋರಿಗೆ. ಸೊ ಚೆನ್ನಾಗಿತ್ತು, ನನಗೆ ಆರ್ಡರ್ ಮಾಡಿದ್ದೀನಿ. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಸಿನಿಮಾಸು. ನೆಕ್ಸ್ಟು ಚೈನ್ ಬೇಕು, ಚೈನ್ ನಾವು ಗಾಡಿ ಅಪ್ಲೈ ಮಾಡಿದಾಗ ಇದನ್ನು ಕ್ಲೀನ್ ಮಾಡೋದು ಯೂಸ್ ಆಗುತ್ತೆ. ಸೊ ನಾನು ಇದನ್ನು ಆರ್ಡರ್ ಮಾಡಿದ ಪ್ರೈಸ್ ಬಂದಿತ್ತು ನನಗೆ ಇಂಗ್ಲೀಷು 49, ಆಲ್ಮೋಸ್ಟ್ 50 ಸಿಕ್ತು ನನಗೆ. ಇದೆಲ್ಲ ಡಿಸ್ಕೌಂಟ್ ಅಮೌಂಟ್ ಏನು ಮೆನ್ಷನ್ ಮಾಡಿದ್ರೆ ಅದೆಲ್ಲ ಡಿಸ್ಕೌಂಟ್ ಅಮೌಂಟು. ಸಪ್ರೇಟಾಗೆಲ್ಲ ಆರ್ಡರ್ ಮಾಡ್ತೀನಿ ಅಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ನಾನು ಮೋಟು ಚೈನ್ ಲೂಬು, ಚೈನ್ ಕ್ಲೀನರು ಪ್ರಿಫರ್ ಮಾಡ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿರೋದು ಚೈನ್ ಲೂಬು, ಚೈನ್ ಕ್ಲೀನರು. ಸೊ ಅದಕ್ಕೆ ಕ್ಲೀನಿಂಗಿಗೆ ಅಂತ ಬಂದಿದ್ದೀನಿ. ಮೋಟುಲ್ ಆರ್ಡರ್ ಮಾಡಿದ್ದೀನಿ, ಒಂದು ಇದೆ, ಇನ್ನು 4 ಡೆಲಿವರಿ ಆಗುತ್ತೆ ಮೊಬೈಲು. ಅದಕ್ಕೋಸ್ಕರ ಫ್ರೆಶ್ ತರಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಇದು ಆಲ್ಪೆನ್ ಬಾಲಕವ ಇದಂತೂ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನೋಡಿ ಆಲ್ಪೆನ್ ಅವ್ರದ್ದು ಇದು ಹೆಲ್ಮೆಟ್ ಹಾಕೋದ್ರಿಂದ ಮುಂಚೆ ಹಾಕೊಳ್ಳೋದು ಹೈಟಿಗೆ ತುಂಬ ಕ್ವಾಲಿಟಿ ಸಖತ್ತಾಗಿದೆ, ಪ್ರೀಮಿಯಮ್ ಆಗಿ. ಸೊ ನೋಡ್ತಿರ್ಬೋದು, ಪ್ರೀಮಿಯಮ್ ಆಗಿದೆ. ನನಗೆ ಇಷ್ಟ ಆಯಿತು, ನನಗೆ ಯೂಸ್ಫುಲ್ ಆಗುತ್ತೆ. ಸೊ ಡಿ ಕ್ಯಾಪ್ ಹಾಕೊಂಡಾಗ ಸ್ವೆಟ್ಟೆಲ್ಲ ಆಗುತ್ತೆ, ಹೆಲ್ಮೆಟಿಗೆ ಅಂದ್ಕೊಬಾರ್ದು ಅನ್ನೋ ಕಾರಣಕ್ಕೆ ಎಲ್ಲ ಯೂಸ್ ಆಗುತ್ತೆ. ಕಲರ್ಗಳು ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕಿಂತ ಮುಂಚೆ ವೇರ್ ಮಾಡೋದು. ಇದು ಕಾಸ್ಟ್ ಬಂದಿದ್ದು, ಇದು ಕಾಸ್ಟ್ ನೋಡಿ. ಆಲ್ಪೆನ್ ಓಪನ್ ಫೇಸ್ ರೆಡಿ ಬಾಲಕವ 80 ಪರ್ ಪೀಸ್ ಬಂದ್ಬಿಟ್ಟು ನನಗೆ 80 ಸಿಕ್ತು. 2 ಆರ್ಡರ್ ಮಾಡಿದ್ದೀನಿ, ಒಳ್ಳೆ ಡೀಲ್ ಇದು, ನನಗೆ ಇಷ್ಟ ಆಯಿತು. ಇದು ಆರ್ಡರ್ ಮಾಡೋದು ಇಷ್ಟ ಮಾಡಿ ಅಷ್ಟೇ ಬಂದು ನನಗಂತೂ ಇದು ತುಂಬ ಉಪಯೋಗ ಆಗುತ್ತೆ, ಎಲ್ಲರಿಗೂ ಉಪಯೋಗ ಆಗುತ್ತೆ ಆಲ್ಮೋಸ್ಟು. ನೋಡಿ NGP ಅವ್ರದ್ದು ಬ್ರ್ಯಾಂಡು. ಸೊ ಹೆಲ್ಮೆಟ್ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಕಾಪಾಡ್ಕೊಳ್ಳೋದು ದೊಡ್ಡ ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು ಯಾರೋ ಹೊರಗಡೆ ಹೋದಾಗ. ಸೊ ಇದು ನೋಡಿ NGP ಅವರು, ಇಲ್ಲಿ ರೀಸೆಟ್ ಬಟನ್ ಇರುತ್ತೆ. ನಮಗೆ ಇಷ್ಟ ಆದ ನಂಬರ್ನ ಸೆಟ್ ಮಾಡ್ಕೊಂಡು ಹಿಂಗೆ ರೀಸೆಟ್ ಬಟನ್ ಮಾಡ್ಕೊಂಡು ಸೆಟ್ ಮಾಡಿದ ನಂಬರು ಇಷ್ಟು ನೋಡಿ, ಇದನ್ನ ಅನ್ಲಾಕ್ ಮಾಡಿಕೊಂಡು ಹೆಲ್ಮೆಟಿಗೆ ಸೆಟ್ ಮಾಡೋದು.
ಗಾಡಿಗೆ ಫಿಟ್ ಮಾಡಿದ್ರೆ ಸೇಫ್ಟಿ ಅನಿಸುತ್ತೆ, ಎಲ್ಲೇ ಹೋದು ಆರಾಮಾಗಿರ್ಬೋದು, ಹೆಲ್ಮೆಟ್ ಕಳ್ಸೋಣ ಅಲ್ಲ ಅಂತ. ಇದು ನನಗೆ ತುಂಬ ಊಟ ಆಗುತ್ತೆ, ಆರ್ಡ್ರ್ ಮಾಡಿದ್ದೀನಿ, ನೀವು ಆರ್ಡ್ರ್ ಮಾಡ್ಬೋದು. ಇದು ಕಾಸ್ಟ್ ಬಂದುಬಿಟ್ಟು ನಿಮಗೆ ನೋಡಿ, ಹೆಲ್ಮೆಟು NGP ರೀಡರ್ ಕೇಬಲ್ ಹಾಕ್ಕೊಂಡ್ಬಿಟ್ಟು 219. ನೀವು ಸಪ್ರೇಟಾಗಿ ಬೈ ಮಾಡ್ತೀನಿ ಅಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದು HDR ಮೋಡು ಹೊಸ ಆರ್ಡ್ರ್ ಮಾಡೋಕ್ಕಿಂತ ಕಮ್ಮಿ ಸಿಗ್ತಾ ಇದೆ 219ಗೆ, ಒಳ್ಳೆ ಡೀಲ್ ಇದೆ. ಅಷ್ಟೇ ಬಂದ್ಬಿಟ್ಟು ಡಿಸ್ಲಾಕು ವಿತೌಟ್ ಅಲಾರಾಮ್ ಇದೆ. ಆ್ಯಕ್ಚುಲಿ ಅಲಾರಾಮ್ ಒಂದು ಬರುತ್ತೆ, ಅದು ನಾನು ಇಷ್ಟ ಆಗಿಲ್ಲ ಅದು ಅಲಾರಾಮ್ ಇರೋದು. ಯಾಕಂದರೆ ನನ್ನ ಮಕ್ಕಳೆಲ್ಲ ಮುಟ್ತಿರ್ಬೇಕಾದ್ರೆ ಯಾರು ಟಚ್ ಮಾಡಿದ್ರೆ ಸಾಕು ಅದು ಅಲಾರಾಮ್ ಬರ್ಕೊತಾ ಇರೋದು, ಒಂಥರ ಇರಿಟೇಟ್ ಆಗುತ್ತೆ. ಅದಕ್ಕೆ ಇದು ಸಾಕು, ಬೆಸ್ಟ್ ಇದೆ ಆ್ಯಕ್ಚುಲಾಗಿ. ಇದು ಡಿಸ್ಲಾಕು 2 ಕೀ ಕೊಟ್ಟಿದ್ದಾರೆ. ಸೊ ಹಿಂಗೆ ಡಿಸ್ಕ್ ಇರೋರಿಗೆ ಗೊತ್ತಾಗುತ್ತೆ, ನಿಮ್ಮ ಡಿಸ್ಪ್ಲೇಗೆ ಇರುತ್ತಲ್ಲ, ಸೊ ಸಣ್ಣ ಸಣ್ಣ ಹೋಲ್ ಇರುತ್ತೆ ನೋಡಿ, ಹೋಲ್ ಹಿಂಗೆ ಹಾಕ್ಬಿಟ್ಟು ಲಾಕ್ ಮಾಡಿದ್ರೆ ಮುಗೀತು. ಸೊ ಲಾಕ್ ಆಗುತ್ತೆ. ಗಾಡಿ ಸೇಫ್ಟಿಗೆ ನೈಟ್ ಎಲ್ಲೇ ಬಿಟ್ಟೋದು ಆರಾಮಾಗಿ ಸೇಫ್ಟಿಯಾಗಿ ಇರ್ಬೋದು. ಇದು ತುಂಬ ಪ್ರೀಮಿಯಮ್ ಇದೆ, ಕ್ವಾಲಿಟಿ ತುಂಬ ಗಟ್ಟಿ ಇದೆ. ಅಡಿ ನಾನು ಟ್ರೈ ಮಾಡಿ ನೋಡಿ, ನನ್ನ ಗಾಡಿ ಡಿಸ್ಕ್ ಹಾಕಿದ್ದು ತುಂಬ ಬಿಲ್ಡ್ ಕ್ವಾಲಿಟಿ ಮತ್ತು ಸಕ್ಕತ್ತಾಗಿದೆ ನೋಡಿ. ಈ ಥರ ಇದು ಲಾಕ್ ಮಾಡಿದ್ರೆ ಮುಗೀತು, ಲಾಕು ಅನ್ಲಾಕು. ಆ ಸಣ್ಣ ಸಣ್ಣ ಹೋಲ್ ಹಿಂಗೆ ಫಿಟ್ ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ. ನನಗಂತೂ ತುಂಬ ಉಪಯೋಗ ಆಗುತ್ತೆ ಇದು ಡಿಸ್ಲಾಕು. ಆಲ್ಮೋಸ್ಟ್ ಯಾರು ಡಿಸ್ಪ್ಲೇಗೆ ಇರುತ್ತೋ ಅವರಿಗೆ ಪ್ರಿಫರ್ ಇದು. ಸೊ ಇದು ಅಮೌಂಟ್ ನೋಡಿ, ಅಮೌಂಟ್ ಬಂದ್ಬಿಟ್ಟು 99 ರುಪೀಸು. ಒಳ್ಳೆ ಡೀಲ್ ಇದು. ಸಪ್ರೇಟಾಗಿ ತೊಗೊತೀವಿ ಅಂದರೆ ಸ್ವಲ್ಪ ಒಂದು 100 ರುಪೀಸ್ ಜಾಸ್ತಿ ಆಗ್ಬೋದು. ಹೊಸ ಸರಿ ಒಳ್ಳೆ ಡೀಲ್ ಸಿಕ್ಕಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಈಸಿಗಿರೋದು ಆಮ್ರೆಸ್ಟ್ ಇದು. ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಆ್ಯಸ್ ಎಡಟ್ ಕೊಡ್ತೀರಲ್ಲ, ಸೊ ಆ ಜಾಗದಲ್ಲಿ ಫಿಟ್ ಮಾಡೋದು ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ. ಇಲ್ಲಿ ಇಂಥ ಆಮ್ರೆಸ್ಟಿಂಗ್ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಪೇನ್ ಬರಬಾರ್ದು ಅನ್ನೋಕ್ಕೋಸ್ಕರ ತೊಗೊಂಡಿದ್ದೀನಿ. ಇದು ನನಗೆ ಹೆಲ್ಪ್ಫುಲ್ ಆಗುತ್ತೆ. ಆರ್ಡ್ರ್ ಮಾಡಿದ್ದೀನಿ. ಇದು ಕಾಸ್ಟ್ ಬಂದ್ಬಿಟ್ಟು ಇದ್ರ ಕಾಸ್ಟ್ ಈಸಿಗೆ ತಂದರೆ ಎಷ್ಟು ಬೈ ಒನ್ ಗೆಟ್ ಒನ್ ಇತ್ತು ಆಫರನ್ನು ಆರ್ಡ್ರ್ ಮಾಡಿದ್ದೀನಿ. ಪರ್ ಪೀಸ್ ಬಂದುಬಿಟ್ಟು 150 ಒಂದು ಆರ್ಡ್ರ್ ಮಾಡಿದೆ, ಇನ್ನೊಂದು ಫ್ರೀ ಬಂದಿದೆ. ಸೊ ಒಳ್ಳೆ ಡೀಲ್ ಇದು. ಇದು ಕ್ಯಾಪು, ಹೆಡ್ ಕ್ಯಾಪು, ಇಲ್ಲ ಹೆಲ್ಮೆಟ್ ಒಂದು ಮುಂಚೆನೇ ಇಲ್ಲ, ಸಪ್ರೇಟಾಗಿ ಕ್ಯಾಪ್ ಹಾಕೊಂಡು ತರಿಸಿದ್ದೀನಿ. ಒಳ್ಳೆ ಡೀಸಿಗೆ ಬಂದಿದೆ. ಬಂದುಬಿಟ್ಟು ಕಮ್ಮಿ ರೇಟಿಗಿದೆ ನೋಡಿ. ಇಷ್ಟು ಸ್ಕಲ್ ಕ್ಯಾಪು 19 ರುಪೀಸ್ ಸಿಕ್ತು, ಅದಕ್ಕೆ ಆರ್ಡ್ರ್ ಮಾಡಿದೆ. ಅದೇ ಕ್ಯಾಪ್ ಹೆಡ್ಗೆ ಹಾಕೊಳ್ಳೋದನ್ನು ಅಷ್ಟೇ. ಇದು ನನಗೆ ತುಂಬ ಹೆಲ್ಪ್ಫುಲ್ ಇತ್ತು ಆ್ಯಕ್ಚುಲಾಗಿ. ಇದು ಪ್ರೋ ಟೇಪರ್ ಇದು. ಅದು ಪ್ರೋ ಟೇಪರ್ ಗೇರ್ ಬೂಟು ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ಸೊ 2 ಆರ್ಡ್ರ್ ಮಾಡಿದೆ, ಇನ್ನೊಂದು 2 ಫ್ರೀ ಬಂದಿದೆ. ಸೊ ಗೇರ್ ಶಿಫ್ಟ್ ಮಾಡಬೇಕಾದ್ರೆ ಶೂಗೆ ಪ್ರಾಬ್ಲಮ್ ಆಗಬಾರ್ದು, ಇಲ್ಲ ಕಾಲಿಗೆ ನೋವು ಆಗಬಾರ್ದು, ಚೆಸ್ಟ್ ಸ್ಲಿಪ್ಪರ್ ಹಾಕೊಂಡಾಗ ಅಂದಾಗ ಇದು ಯೂಸ್ಫುಲ್ ಆಗುತ್ತೆ. ಸೊ ನಾನು GT ಆಲ್ರೆಡಿ ಒಂದು ಯೂಸ್ ಮಾಡ್ತಾಯಿದ್ದೀನಿ, ಚೆನ್ನಾಗಿದೆ. ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಪ್ರೋ ಟೇಪರ್ದು. ನೀವು ಬೈ ಮಾಡ್ಬೋದು, ಚೆನ್ನಾಗಿದೆ ಅದು ಕ್ವಾಲಿಟಿ. ಸೊ ಬಾಕ್ಸಿಂದ ಎಂಡ್ ಆಯಿತು. ಕೊನೆಗೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ರು ಅಷ್ಟೇ. ಬಾಕ್ಸ್ ಅಷ್ಟೇ. ಇದು ಬಂದುಬಿಟ್ಟು ಶೈನವ್ರದ್ದು ಮೈಕ್ರೋಫೈಬರ್ ಕ್ಲೋತಿದ್ದು. ಸೊ ಇದು ನಾನು ಎಕ್ಸ್ಟ್ರಾ ಡೆಡ್ ಮಾಡ್ಸಲ್ಲಿ ಸೇಲ್ ಸಿಕ್ಕಿಲ್ಲ, ಔಟ್ ಆಫ್ ಸ್ಟಾಕ್ ಆಗಿತ್ತು. ಹಂಗಾಗಿ ಸಪ್ರೇಟಾಗಿ ಅಮೆಝಾನ್ ಆರ್ಡ್ರ್ ಮಾಡಿದೆ. ಇದನ್ನು ಒಳ್ಳೆ ರೇಟಿಗೆ ಸಿಕ್ತು ನನಗೆ. 85 ರುಪೀಸ್ ಪರ್ ಪೀಸ್ ಸಿಕ್ತು. ಟೋಟಲ್ 4 ಆರ್ಡ್ರ್ ಮಾಡಿದ್ದೀನಿ, 3 ಇಲ್ಲದೆ ಇನ್ನೊಂದು ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಸ್ಕ್ರ್ಯಾಚಸ್ಸು ಮತ್ತು ಡ್ರೈನೇಸು ತುಂಬ ಫಾಸ್ಟಾಗಿ, ಡ್ರೈನೇಸು ತುಂಬ ಫಾಸ್ಟಾಗಿ ಇದು ಮಾಡುತ್ತೆ, ನೀರೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆಮೇಲೆ ಸ್ಕ್ರ್ಯಾಚ್ ಆಗಲ್ಲ ಗಾಡಿಗೆ, ಅದು ಮೇನು. ಸೊ ನಂದು ಕ್ರೋಮ್ ಇರೋದ್ರಿಂದ ಮೇಂಟೈನ್ ಮಾಡೋದು ಸ್ವಲ್ಪ ಇದಿದೆ, ಹಂಗಾಗಿ ಸ್ಕ್ರ್ಯಾಚ್ ಆಗೋದು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ ಮೈಕ್ರೋಫೈಬ್ರಿಕ್ಕು. ನಿಮಗೂ ಪ್ರಿಫರ್ ಮಾಡ್ತೀನಿ ಇದನ್ನು ಯೂಸ್ ಮಾಡಿ ಅಂತ. ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಮಾತ್ರ, ಕ್ಲೀನ್ ಮಾಡೋಕ್ಕೂ ಈಸಿ ಆಗುತ್ತೆ. ಫೀಸ್ ಬಂದುಬಿಟ್ಟು 85 ರುಪೀಸ್ ಆಯಿತು. ನಾನು ಆರ್ಡರ್ ಮಾಡಿದ್ದೀನಿ, ಅದು ಸಪ್ರೇಟ್ ಅಮೆಝಾನ್ ಮಾಡಿದ್ದೆ ಅಷ್ಟೇ. ಸೊ ಇದು ಲಾಸ್ಟ್ ಬಂದ್ಬಿಟ್ಟು ಮೋಟೋ ಟಾಕ್ಟರ್ದು. ಇದು ಅಷ್ಟೇ HDR ಹೊಸ ಎಲ್ಲ ಆರ್ಡರ್ ಮಾಡಿದ್ದೆ. ನನಗಿದು ಅಮೌಂಟ್ ಬಂದುಬಿಟ್ಟು ನೋಡೋಣ HDR 3,000 ನನಗೆ ಬಾಕ್ಸೆಲ್ಲ ಕಳಿಸಿದ್ದೀವಿ ಡೆಲಿವರಿ ಬಾಕ್ಸಲ್ಲಿ.
ಇದು ನನಗೆ ಇನ್ವೇಸ್ ಮೇಲೆ ಬಂದಿದೆ. ಅದು ಅಮೌಂಟ್ ಬಂದ್ಬಿಟ್ಟು ಇಲ್ಲೇ ಮೆನ್ಷನ್ ಮಾಡಿ ನೋಡಿ, 3500 ರುಪೀಸ್ ಬಿತ್ತು ನಮಗೆ. ಇದು ಇವಾಗ ಉತ್ಸವ ಸೇರಿಬಿಟ್ಟು ಅಂತಂದರೆ 4000 ಆಗುತ್ತೆ. ಆ ಪ್ರೀವಿಯಸ್ ಬಾಕ್ಸಿಂದ ಏನೇನಿತ್ತು ಈ ಬಾಕ್ಸಲ್ಲಿ ಏನು ಬಂದಿತ್ತು ಎಲ್ಲ ಎಕ್ಸ್ಪ್ಲೇನ್ ಮಾಡೋದು. ನನಗೆ ಟೋಟಲ್ ಕಾಸ್ಟ್ ಬಂದುಬಿಟ್ಟು ಇಲ್ಲಿ ನೋಡಿ 1151 ರುಪೀಸ್ ಆಯಿತು ನನಗೆ. ಇದನ್ನು ಸಪ್ರೇಟಾಗಿ ತೊಗೊತಿದ್ದಂದರೆ ಒಂದು 600 800 1000 ಮಿನಿಮಮ್ ಅನ್ಕೊಬೋದು. ಬೇರೆ ಹಾಕಿತ್ತು ಉತ್ಸವ ಸೇರಿಂದ ಒಳ್ಳೆ ಅಮೌಂಟ್ ಸೇವ್ ಆಗಿದೆ ನನಗೆ. ಆ್ಯಕ್ಚುಲಿ ಮೋಟರ್ ಹಾಕ್ಕೊಟ್ಟಿರೋದು ಕಂಟಿನ್ಯೂ ಹಾಕ್ಕೊಟ್ಟಿದ್ದಾರೆ. ಸಾನ ಇದೆ, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಸಪ್ರೇಟ್ ಇಂಜಿನ್ ಆಗಿದೆ. ಸೊ ನನಗೆ ಮೋಟರ್ ಹಾಕಿ ತುಂಬ ಇಷ್ಟ ಆಯಿತು. ನಾನೆಲ್ಲ ರಿವ್ಯೂಸ್ ನೋಡಿದ್ದೀನಿ. ಮೋಟರ್ ಹಾಕೋದು ತುಂಬ ಜನ ಪಾಸಿಟಿವ್ ರಿವ್ಯೂ ಕೊಟ್ಟಿದ್ದಾರೆ. ರ್ಯಾಂಕಿಂಗ್ ತುಂಬ ಚೆನ್ನಾಗಿದೆ ಇರೋದು. ಬಿಲ್ಡ್ ಕ್ವಾಲಿಟಿ ಮತ್ತು ನನಗೆ ತುಂಬ ಇಷ್ಟ ಆಯಿತು. ನೋಡಿ MT ಅಂತ ಬರ್ತಿದ್ದಾರೆ ಇಲ್ಲೂ, ಇಲ್ಲಿ ಮೋಟೋ ಟಾರ್ಕ್ ಅಂತ ಬರ್ತೀವಿ ನೋಡಿ. ಇನ್ನೊಂದು ಬರುತ್ತೆ, ಇದೊಂದು ಸಪ್ರೇಟಾಗಿ ಇದೊಂದು ಇರೋಲ್ಲ ಅಷ್ಟೇ, ಅದು ಒಂದು 500 ಕಮ್ಮಿ ಆಗುತ್ತೆ. ನನಗೆ ಈ ಡಿಸೈನ್ ತುಂಬ ಇಷ್ಟ ಆಯಿತು ಇದಿರೋದು. ಸೊ ಅದಕ್ಕೆ ಇದನ್ನೇ ಆರ್ಡರ್ ಮಾಡಿದ್ದೀನಿ. ಈ ಪೀಸ್ ಬೇಡ, ಇದೊಂದು ಏನಿದೆ ಸಪ್ರೇಟ್ ಪೀಸ್ ಇಲ್ದಿರೋದೊಂದು ಬರುತ್ತೆ, ಅದೊಂದು 500 ಕಮ್ಮಿ ಆಗುತ್ತೆ. ಸೊ ನನಗೂ ಇದೇ ಇಷ್ಟ ಆಯಿತು, ಆರ್ಡರ್ ಮಾಡಿದ್ದೀನಿ. GT ಚೆನ್ನಾಗಿರುತ್ತೆ, ಅದು ಬಿಲ್ಡ್ ಕ್ವಾಲಿಟಿ ಇದೆ. ಇನ್ನೊಂದಿರುತ್ತೆ ಆ ಸೈಡಿಗೆ ಇಂಜಿನ್ ಗಾರ್ಡ್ ಸೇಫ್ಟಿ ಇದೆ. ಇಂಜಿನೆಲ್ಲ ಗಾಡಿ ಓಡಿಸ್ಬೇಕಾದ್ರೆ ಸಡನ್ನಾಗಿ ಬಿದ್ದಾಗ ಸೊ ಇಂಜಿನೇನು ಪ್ರಾಬ್ಲಮ್ ಮಾಡಬಾರ್ದು, ಸ್ಕ್ರಾಚಸ್ ಆಗಬಾರ್ದು ಅಂತಾಗಿ ಸೇಫ್ಟಿ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಇದು. ಇದಕ್ಕೊಂದು ಸ್ಲೈಡರ್ ಕೊಟ್ಟಿದೆ ನೋಡಿ, ಸ್ಲೈಡರು ಇಲ್ಲಿ ಮೌಂಟ್ ಮಾಡೋದು ಸ್ಲೈಡರು ಏನಿದೆ ಆ ಕಡೆ ಒಂದು ನೋಡಿ ಸ್ಲೈಡರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಕೊಟ್ಟಿದ್ದಾರೆ. ಸೊ ಅದು ಅಸೆಂಬ್ಲಿ ಮಾಡೋಕ್ಕೆ ಏನು ಬೇಕು ರಿಕ್ವೈರ್ಮೆಂಟ್ ಎಲ್ಲ ಕಳಿಸಿದ್ದಾರೆ. ನೋಟ್ ಹಾಕೋದು ತುಂಬ ಚೆನ್ನಾಗಿದೆ. ನನಗೆ STZ ಮತ್ತು ಒಳ್ಳೆ ಪ್ರೀಮಿಯಂ ಕ್ವಾಲಿಟಿನೇ ಸಿಕ್ಕಿದೆ ಇದರಲ್ಲಿ. ಇದೇನು ಕೊಟ್ಟಿದೆ ನೋಡಿ, ಇಂಟರ್ಸೆಪ್ಟರ್ GT 650 ಕ್ರ್ಯಾಶ್ ಕಾರ್ಡ್ ಮೌಂಟಿಂಗ್ ಗೈಡು. ಏನು ಡಿಸೈನ್ ಹೆಂಗೆ ಅಸೆಂಬ್ಲಿ ಫಿಟ್ ಮಾಡೋದಂತೆಲ್ಲ ಕೊಟ್ಟಿದ್ದಾರೆ ನೋಡಿ, ಈಸಿ ಆಗಲಿ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ ಇದು ಮೋಟೋ ಹಾಕೋದು. ಕ್ವಾಲಿಟಿ ಮಾತ್ರ ಪ್ರೀಮಿಯಮ್ ಆಗಿದೆ, ಸಕ್ಕತ್ತಾಗಿದೆ. ನನ್ನ ಗಾಡಿ ಫಸ್ಟ್ ರಿವ್ಯೂ ಮಾಡಬೇಕಿತ್ತು, SSS ಎಲ್ಲ ಫಿಟ್ ಮಾಡಾದಮೇಲೆ ಚೆನ್ನಾಗಿ ಕಾಣುತ್ತೆ ಗಾಡಿ, ಹಂಗಾಗಿ ವೇಟ್ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸಪ್ರೇಟ್ ಡೆಡಿಕೇಟೆಡ್ ವೀಡಿಯೋ ಮಾಡ್ತೀನಿ ನಾನು GT 650 ಕ್ರೋಮ್ ಎಡಿಷನ್ನು. ಇದು ಇವತ್ತಿನ ವೀಡಿಯೋ. ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ. ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಬಂದುಬಿಟ್ಟು ಲಿಖಿತ್ ಓಡೋಲ್ಲ. ಥ್ಯಾಂಕ್ ಯು.